ಒಂದು ಲೋಟ ಕಾಫಿ ಕೇಳಿದ್ರೆ ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ, ಕಾಯ್ತಾ ಇದೆ, ಲೊಟ್ಟೆ ಲೊಸ್ಕು ಅಂತಾರೆ. ಎಷ್ಟೊತ್ತೇ ಕಾಫಿ ಕೊಡೋಕ್ಕೆ? ಹಾ ಅಜ್ಜಿ ತಂದೆ, ಒಂದು ನಿಮಿಷ. ರುಕ್ಕು, ಇದು ಒಳಗಡೆ ಇಡು, ತಗೋ. ಬಿಸಿಲು ತಡಿಯೋಕ್ಕಾಗ್ತಿಲ್ಲ ಅಲ್ವಾ? ಕೂತ್ಕೊಬ. ಎಷ್ಟೊತ್ತಮ್ಮ ಕಾಫಿ ಕೊಡೋಕ್ಕೆ? ಅಜ್ಜಿ, ಯಾರೋ ಕಾಫಿ ಮಾಡಿಕೊಂಡು ಪಾತ್ರೆ ತೊಳೆದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಯಾವ್ದಾದ್ರೂ ವಸ್ತುನ ಯೂಸ್ ಮಾಡಿದ್ರೆ ಅದನ್ನ ಇಡೋ ಜಾಗದಲ್ಲಿ ಇಡಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಅಜ್ಜಿ ಇವಳಿಗೆ? ಏಯ್, ಯಾವಳಿಗೆ ನಿನ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾ ಇರೋದು? ಜಗಳ ಆಡಿಲ್ಲ ಅಂದ್ರೆ ತಿಂದು ಅನ್ನನೇ ಅರ್ಗಲ್ವಾ ನಿಂಗೆ? ಹೊರಗಡೆಯಿಂದ ಬಂದಿರೋ ನಿನಗೆ ಇಷ್ಟು ದಿಮಾಕು. ಇದು ನನ್ನ ಮನೆ, ನನ್ನ ಇಷ್ಟ, ನಾನು ಹೇಗ್ ಬೇಕಿದ್ರು ಇಡ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಹಾಗಲ್ಲ, ಇನ್ನು ನನ್ನ ಕೈಲಿ ಆಗ್ತಿಲ್ಲ ನೋಡು. ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ದಿವ್ಯಾ, ಸಾಕು, ಬಾಯಿ ಮುಚ್ಚು. ರುಕ್ಕುಗೆ ಏನಾದರೂ ಅಂದರೆ ನಾನು ಸುಮ್ಮನಿರಲ್ಲ. ಅವಳು ಆಚೆಯಿಂದ ಬಂದಿರೋಳೆ ಆಗಿರ್ಬೋದು, ಆದರೆ ಈ ಮನೆ ಸೊಸೆ ಆಗೋವಳು. ಅವಳಿಗೆ ಈ ಮನೇಲಿ ಎಲ್ಲ ಹಕ್ಕು ಇದೆ. ಹಾಗಿದ್ರೆ ನನಗಿಲ್ವಾ? 100% ಇಲ್ಲ ಕಣೆ. ಮನೆ ಭಾಗ ಮಾಡಿ ಹೊರಗಿನವಳಾದವಳು ನೀನೇ. ನಿನಗೆ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಎರಡರಲ್ಲೂ ಜಾಗ ಇಲ್ಲ ಇಲ್ಲ ಇಲ್ಲ. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಮಾಡೋದೆಲ್ಲ ಮಾಡಿ ಈಗ ನನ್ನ ಮನೆ ಅಂತ ಹೇಳ್ತಿದ್ದಾಳೆ. ಸರಿ, ಮನ್ಸಿಂದ ಆಚೆ ಹೋದ್ಮೇಲೆ ಅದಕ್ಕೆ ಮತ್ತೆ ಎಂಟ್ರಿ ಇಲ್ಲ ಅನ್ನೋದು ಇವಳಿಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ಮನ್ಸಿನ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಎಂಟ್ರಿ ಎಲ್ಲಿಂದ ಸಿಗುತ್ತೆ? ಕೆಲಸ ಆಗದೆ ಇರೋ ಕಡೆ ಶ್ರಮ ಹಾಕ್ಬೇಡ ದಿವ್ಯಾ, ಅದು ವೇಸ್ಟ್. ಮತ್ತೆ ನೀನು ನಮ್ಮನೆ ಅಡುಗೆ ಮನೆನ ಬಳಸಿದ್ರೆ ಕ್ಲೀನಾಗಿಡೋದನ್ನ ಕಲಿ. ಇಲ್ಲ ಅಂದ್ರೆ ಅಲ್ಗೂ ನಿನ್ನ ಎಂಟ್ರಿನ ಕಟ್ ಮಾಡಬೇಕಾಗತ್ತೆ. ಅಯ್ಯೋ ಮಾವ, ಅವಳಿಗೆ ಎಂಟ್ರಿ ಯಾರು ಕೊಟ್ಟಿದ್ದು? ಅವಳಾಗ ಅವಳೇ ನುಗ್ಗಿರೋದು. ಇನ್ಮೇಲೆ ಹೇಗಿರ್ತಾಳೆ ನೋಡು. ಹಳೆ ತರಲೆ ತಾಪತ್ರಯ ಮಾಡಿದ್ರೆ ಒಳಗೆ ಹೋಗಕ್ಕೆ ಬಿಡಬೇಡ. ಬಾಲ, ಇವರೆಲ್ಲ ಏನೋ ಹೇಳ್ತಿದ್ದಾರೆ, ನೀನು ಹಾಗೆ ಅಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ಸತ್ಯ ಗೊತ್ತಾಗಿದೆ, ಜ್ಞಾನೋದಯ ಆಗಿದೆ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಅಜ್ಜಿ, ಅತ್ತೆ, ಪುರೋಹಿತರಿಗೆ ಹೇಳಿದ್ದೀನಿ, ಅವ್ರು ಯಾವತ್ತು ಎಲ್ಲಿ ಎಷ್ಟೊತ್ತಿಗೆ ಅಂತ ಹೇಳು ಅಂತ ಹೇಳಿದ್ದಾರೆ. ಓ ಹೌದಾ? ಆದಷ್ಟು ಬೇಗ ಮುಗಿಸ್ಬಿಡಪ್ಪ. ಮೊದಲೇ ನಿನ್ನ ಮೇಲೆ ಕೆಟ್ಟ ಕಣ್ಣುಗಳು ಬೀಳೋದು ಜಾಸ್ತಿ. ಅತ್ತೆ, ಸರಿಯಾಗಿ ಹೇಳಿದ್ರಿ ನೀವು. ಬಾಲ, ಪುರೋಹಿತರಿಗೆ ಒಂದು ಒಳ್ಳೆ ಮುಹೂರ್ತ ನೋಡೋಕೆ ಹೇಳು. ಈ ಸರಿ ಯಾವ ವಿಘ್ನಗಳು ಬರ್ದಿರೋ ಥರ ಕೆಲಸ ಆಗಬೇಕು. ಆದರೂ ನನಗೆ ಹೋದ್ಸಲದ್ದೇ ಭಯ ಆಗ್ತಿದೆ. ಹೋದ್ಸಲ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೋದಾಗ ಅರೆಸ್ಟ್ ಮಾಡಿಸಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರಾ ಹೇಗೆ? ಯೋಚನೆ ಮಾಡಬೇಡ ಮಾವ, ಈ ಸಲ ನಾವು ಅನ್ಕೊಂಡಾಗೆ ಆಗುತ್ತೆ. ನಮ್ಮನ್ನ ತಡೆಯೋರು ಯಾರೂ ಇಲ್ಲ. ಅದು ನಿಜಾನೇ. ಅವತ್ತು ಸ್ವಲ್ಪ ಯಾಮಾರ್ಬಿಟ್ವಿ ಹೇಳಿ ಅಂದರೆ. ಇಷ್ಟೆಲ್ಲ ಆದ್ಮೇಲೂ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮಗೆ ಮನುಷ್ಯತ್ವನೇ ಇಲ್ವಾ? ಮನುಷ್ಯತ್ವ, ನಾಚಿಕೆ. ಜಾನಕಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆಯಲ್ಲೇ. ಹ್ಞೂ ಅತ್ತೆ, ನನಗೂ ಅದನ್ನು ಕೇಳಿ ಆಶ್ಚರ್ಯ ಆಗ್ತಾ ಇದೆ. ಆಯ್ತಾಯ್ತು, ಅದು ಎಷ್ಟು ನಗ್ತಿರೋ ನಗ್ರಿ. ನೀವ್ ಅಂದ್ಕೊಂಡಿರೋದನ್ನ ಹೇಗ್ ಮಾಡ್ತಿರೋ ಅಂತ ನಾನು ನೋಡ್ತೀನಿ. ಅಮ್ಮಣಿ, ನೀನೇನೇ ಅನ್ಕೊಂಡ್ರು ನಿನ್ ತಲೆ ಕೆಳಗೆ ಮೇಲೆ ಮಾಡಿದ್ರು ಈ ಸಲನು ಕಪ್ಪು ನಿಂದಲ್ಲ. ನಾವು ಅನ್ಕೊಂಡಿದ್ದಾಗೆ ಆಗತ್ತೆ, ನೋಡ್ತಾ ಇರೋ. ಥೂ,
ಇವಳು ಬಂದ್ಲ ಕಂತೆಕ್ತಕ್ ಬಂತೆ ಸರಿಯಾಗಿದೆ. ಮೇಡಮ್, ಈ ಸಲ ಎಲ್ಲ ನೀವು ಹೇಳ್ದಾಗೆ ಆಗ್ತಾ ಇದೆ ಮೇಡಮ್. ಲಾಸ್ಟ್ ಟೈಮ್ಗಿಂತ ಈ ಸತಿ ಬಿಸ್ನೆಸ್ ಪ್ರಾಫಿಟು ನಮ್ಮದೇ ಜಾಸ್ತಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಮೇಡಮ್. ವೆರಿ ಗುಡ್. ಇನ್ನೂ ಹೆಚ್ಚು ಕಾಂಟ್ಯಾಕ್ಟ್ಗಳನ್ನ ಮಾಡ್ಕೊಳ್ಳಿ. ನಾನು ಆ ಸಲುವಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಎಸ್, ಅದಕ್ಕೆ ಅಲ್ವಾ ನಿಮ್ಮನ್ನು ಹೈರ್ ಮಾಡಿರೋದು. ಈ ಸಲ ನಾವು ನಮ್ಮ ಟಾರ್ಗೆಟ್ ಅಮೌಂಟ್ನ ರೀಚ್ ಆಗಲೇಬೇಕು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಮೇಡಮ್. ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆ. ದ್ಯಾಟ್ಸ್ ಗುಡ್. ಬೇರೆ ಏನಾದ್ರು ಇದ್ದರೆ ನಾನೇ ಕಾಲ್ ಮಾಡ್ತೀನಿ. ಶೋರ್ ಮೇಡಮ್, ಬಾಯ್. ಬಾಯ್. ಈ ಎಲ್ಲ ಸರಿ ಡಾರ್ಲಿಂಗು, ನಿನ್ನ ಸ್ಪೀಡ್ ನೋಡಿದರೆ ನನಗೆ ಯಾಕೋ ಭಯ ಆಗ್ತಿದೆ. ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಲ್ಲ ಡಾರ್ಲಿಂಗು, ನಿಧಾನವೇ ಪ್ರಧಾನ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಅಲ್ಲಲ್ಲಿ ಓದ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಸ್ಲೋ ಮಾಡ್ಕೊಂಡೆ. ಅದೆಲ್ಲ ನಿನ್ನಂತ ಹೆದ್ರು ಪುಕ್ಲರಿಗೆ. ನನಗದು ಮ್ಯಾಟ್ರೇ ಆಗಲ್ಲ. ಸಮುದ್ರ ಕೇಳ್ದಾಗಿದೆ, ಅಲ್ಲೇ ಚಿಕ್ಕದು ದೊಡ್ಡದು ಅಂತ ಲೆಕ್ಕ ಹಾಕೊಂಡು ಕೂರ್ಲಾ? ನೋಡ್ತಾ ಇರು, ಈ ಬಿಸ್ನೆಸ್ಸಿಂದ ನಾನು ಎಷ್ಟು ಪ್ರಾಫಿಟ್ ಮಾಡ್ತೀನಿ ಅಂತ. ಈ ಥರ ಬಿಲ್ಡಪ್ ಕೊಟ್ಟಾಗೆಲ್ಲ ನಾವು ಸಿಕ್ಕಾಕೊಂಡಿದ್ದೇವೆ. ವಾಟ್? ಏನಿಲ್ಲ ಡಾರ್ಲಿಂಗು, ಸಖತ್ತಾಗಿದೆ ಪ್ಲ್ಯಾನು. ಸಕ್ಸಸ್ ಆಗುತ್ತೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಏನು ಎಲ್ರು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಸತ್ಯಕ್ಕ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಟೀ ಕುಡಿತೀರೋ, ಕಾಫಿ ಕುಡಿತೀರೋ, ಮಜ್ಜಿಗೆ ಕುಡಿತೀರೋ ಅನ್ನೋದನ್ನ ಹೇಳಿ. ಏನು ಬೇಡ, ನನ್ಗೊಂದು ಲೋಟ ನೀರು ಕೊಡಿ ಸಾಕು. ಥ್ಯಾಂಕ್ಸ್ ರುಕ್ಕು. ಸತ್ಯ, ನಿಂಗೊಂದು ಗುಡ್ ನ್ಯೂಸ್ ಇದೆ. ಹೌದಾ? ಏನ್ ಗಿರ್ಜಮ್ಮ ಅದು? ಅದು ನನ್ನ ಹತ್ರನೇ ವಿಷಯ ಹೇಳ್ದೆ ಕಳ್ಳ ಪೊಲೀಸ್ ಆಟ ಆಡ್ತಿದ್ರು. ಇವಾಗ ಹೇಳಲೇಬೇಕು. ಅದೇನು ಅಂತ ನನಗೂ ಗೊತ್ತಾಗತ್ತೆ. ಈಗ ಬೇಡ, ಆಮೇಲೆ ಹೇಳ್ತೀನಿ. ಓ ಹಾಗಾ? ನಾವು ನಮ್ಮ ಸ್ಟೇಷನಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಅಂತ ಹೀಗೆ ಮಾಡ್ತೀವಿ ಗಿರಿಜಮ್ಮ. ನಿಜವಾಗ್ಲೂ? ಹೌದು. ಏನಮ್ಮ ಇನ್ಸ್ಪೆಕ್ಟರ್ ಮೇಡಮ್, ಈ ಕಡೆ ದಯಮಾಡಿಸಿದ್ದೀರಾ? ನನ್ನ ಕಡೆಯಿಂದನೂ ಒಂದು ಗುಡ್ ನ್ಯೂಸ್ ಇದೆ. ಏನಿದು? ಹೇಳ್ತೀನಿ ಇರು. ಏನಿದು ಇಷ್ಟು ದುಡ್ಡು ಕೊಡ್ತಾ ಇದೀಯಾ? ನನ್ನ ಮೊದಲನೇ ಸಂಬಳ ಬಂತು ಗಿರ್ಜಮ್ಮ. ಸತ್ಯ, ಸಂಬಳ ಬಂತೇನೆ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಂತೂ ನಿನ್ನ ಕನಸನ್ನ ನನಸು ಮಾಡಿಕೊಂಡು ಮೊದಲನೇ ಸಂಬಳ ತಗೊಂಡ್ಬಿಟ್ಟೆಲ್ಲ. ನಿನ್ನ ನಮ್ಮ ಮಗಳ ಪಡೆಯೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನನಗೂ ತುಂಬ ಖುಷಿ ಆಗ್ತಿದಮ್ಮ. ನಿಮ್ಮೆಲ್ಲರ ಸಹಕಾರ ಇರೋದ್ರಿಂದಾನೆ ಇವತ್ತು ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯವಾಗಿರೋದು. ಅದೆಲ್ಲ ಸರಿ, ದುಡ್ಡು ಯಾಕೆ ನಮಗೆ ಕೊಡ್ತಿದ್ಯಾ? ಇದು ಮನೆ ಖರ್ಚಿಗೆ ಅಂತಮ್ಮ, ನನ್ನ ಕಡೆಯಿಂದ. ಆದರೆ ಈ ದುಡ್ಡು ನಮಗೆ ಬೇಡ ಕಂದ. ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ. ಬಾಲ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಭಾವ ನೋಡ್ಕೋತಾರೆ ಅಂತ ನನಗೆ ಗೊತ್ತು ಗಿರ್ಜಮ್ಮ. ಅವ್ರ ಮನೆ ಮಗನಾಗಿ ಅಷ್ಟೆಲ್ಲ ಮಾಡಬೇಕಾದ್ರೆ ನಾನು ಮನೆ ಮಗಳಾಗಿ ಸುಮ್ಮನಿದ್ರೆ ಏನು ಚೆನ್ನಾಗಿರುತ್ತೆ? ಶುರುವಾಯ್ತು ಡ್ರಾಮಾ. ಬೇಡ ಸತ್ಯ,
ನೀನೇ ಇಟ್ಕೊಳ್ಳೆ, ನಿಂಗೂ ಬೇಕಾಗತ್ತೆ. ಮುಂಚೆ ಆಗಿದ್ರೆ ನಿನ್ನ ಪ್ರಪಂಚ ಈ ಗಲ್ಲಿ ಈ ಮನೆನೇ ಆಗಿತ್ತು. ಆದರೆ ಈಗ ನಿಂದೇ ಅಂತ ಒಂದು ಸಂಸಾರ ಇದೆ, ನಿಂದೇ ಅಂತ ಒಂದು ಜೀವನ ಇದೆ. ನಿನಗೂ ಖರ್ಚುಗಳಿರುತ್ತಲ್ವ ಪುಟ್ಟಿ? ಅಮ್ಮ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಂದು ಹೇಗೋ ನಡೆಯುತ್ತೆ. ನನ್ನ ತವ್ರ ಮನೆ ಚೆನ್ನಾಗಿದ್ರೆ ನನಗೆ ಖುಷಿ ಅಲ್ವಾ ಅಮ್ಮ? ಸುಮ್ಮನೆ ನೀನು ದುಡ್ಡಿಟ್ಕೊ. ಸತ್ಯ, ಮೊದಲೆಲ್ಲ ಗ್ಯಾರೇಜಲ್ಲಿ ಕಷ್ಟಪಟ್ಟು ದುಡಿದು ನಮ್ಮನ್ನೆಲ್ಲ ನೋಡ್ಕೋತಾ ಇದ್ದೆ. ಈಗಲೂ ನಮ್ಮನ್ನು ನೋಡ್ಕೋತೀನಿ ಅಂತೀಯಲ್ಲೇ? ವಯಸ್ಸಲ್ಲಿ ನೀನು ತುಂಬ ಚಿಕ್ಕವಳಾದ್ರು ಈ ಯೋಚನೆಯಲ್ಲಿ ತುಂಬ ದೊಡ್ಡವಳಾಗ್ಬಿಟ್ಟೆ ಕಣೆ. ಇವಾಗ ಇಷ್ಟೆಲ್ಲ ಫೀಲ್ ಮಾಡ್ಕೊಳ್ಳೋ ಬದಲು ದುಡ್ಡು ತಗೊಳ್ಳಿ. ಅದಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ತಗೊಮ್ಮ. ಆ ಮಗು ಅಷ್ಟೊಂದು ಕೇಳ್ಕೊತಾ ಇದ್ದೆ, ತಗೊಳ್ಳೆ. ಆಗಲ್ಲ ಅತ್ತೆ, ಎಷ್ಟೇ ಆಗಲಿ ಇವಳು ಬೇರೆಯವ್ರ ಮನೆ ಸೊಸೆ ತಾನೆ. ಇವಳು ಇಲ್ಲಿ ದುಡ್ಡು ಕೊಡೋದು ಅವ್ರ ಅತ್ತೆ ಮನೆಯವ್ರಿಗೆ ಗೊತ್ತಿದೆಯೋ ಇಲ್ವೋ? ಅಲ್ಲ ಕಣೆ, ನೀನು ದುಡ್ಡು ಕೊಡೋದು ಸೀತಾ ಅವ್ರಿಗೆ ಗೊತ್ತಾಗಿ ತಪ್ಪು ತಿಳ್ಕೊಂಡ್ರೆ? ನೀವು ಬುದ್ಧಿ ಇಲ್ಲದೆ ಈ ಪ್ರಶ್ನೆ ಕೇಳ್ತಿದ್ರ? ಯಾರ ಅತ್ತೆ ಮನೇಲಿ ತಾನೆ ಮೊದಲನೇ ಸಂಬಳನ ತವ್ರ ಮನೆಗೆ ಕೊಟ್ಟು ಬಾ ಅಂತ ಹೇಳ್ತಾರೆ. ಹೇಳ್ದೆ ಕೇಳ್ದೆ ದುಡ್ಡು ತಂದು ಕೊಟ್ಟಿರ್ತಾರೆ. ನಾಳೆ ದಿನ ಅವ್ರಿಗೆ ಗೊತ್ತಾರೆ, ಸರಿಯಾಗಿ ಕ್ಲಾಸ್ ತಗೋತಾರೆ. ಅಷ್ಟೇ ಅಲ್ಲ, ನಿಮ್ಗಳ ಮುಖಕ್ಕೂ ಚೆನ್ನಾಗಿ ಮಂಗಳಾರತಿ ಮಾಡ್ತಾರೆ. ನಾಚಿಕೆ ಇಲ್ಲದೆ ಮಗಳ ದುಡ್ಡನ್ನ ಈಸ್ಕೊಂಡಿದ್ದೀರಾ ಅಂತ. ಬಮಿದಾ, ಬಮಿದಾ, ಓಹ್ ಇಲ್ಲಿದ್ಯಾ? ಬಮಿದಾ, ಏನೋ ಮಾಡ್ತಾ ಇದೆಯಲ್ಲ? ಇರೋ ಒಂದು ನಿಮಿಷ ಇರೋ. ಏನು ಹುಡುಕ್ತಾ ಇದೆಯಾ? ಬಮಿದಾ, ನಿನ್ಗೆಲ್ಲೋ ಮಚ್ಚೆ ಇರಬೇಕು, ಅದನ್ನೇ ಹುಡುಕ್ತಾ ಇದ್ದೀನಿ. ಮಚ್ಚೆನಾ? ಏನೋ ಹೇಳ್ತಾ ಇದೆಯಾ? ಇನ್ನೇನೋ ಮತ್ತೆ, ಅವತ್ತು ಅಕ್ಕ ಬಂಡು ನಿನ್ನ ಡಿನ್ನರ್ ಡೇಟಿಗೆ ಬರೋಕ್ಕಾಗದೆ ಹೊಗೆ ಹಾಕ್ಸ್ಕೊಂತು. ಮನೇಲಿ ಅರೇಂಜ್ ಮಾಡಿ ವರ್ಕೌಟ್ ಮಾಡ್ಕೊಂಡೆ. ಮೊನ್ನೆ ರೋಡಲ್ಲಿ ಸಿಕ್ಕಿ ಫೈನ್ ಹಾಕಿದ್ ನೋಡ್ಬಿಟ್ಟು ನಿಮ್ಮಿಬ್ರ ಮಧ್ಯೆ ಏನೋ ಆಗೋಗ್ಬಿಟ್ಟಿರುತ್ತೆ ಅಂತ ನಾನು ಎದ್ರಿದ್ದೆ. ಅದನ್ನು ಸರಿ ಮಾಡ್ಕೊಂಡೆ. ಇದೆಲ್ಲ ಮಚ್ಚೆ ಇದ್ರೆ ತಾನೇ ಆಗೋದು, ಇಲ್ಲ ಅಂದರೆ ಹೆಂಡ್ತಿನ ನಿಭಾಯಿಸೋದು ಸುಮ್ಮನೆನಾ? ನೀನು ಸೂಪರ್ ಬಮಿದಾ. ನೀನು ಹೇಳ್ತಾ ಇರೋದು ನಿಜಾನೇ ಬಾಮೇದ, ಮಚ್ಚೆ ಇದೆ. ಆದರೆ ನನಗೆ ಮಾತ್ರ ಅಲ್ಲ, ಸತ್ಯನ್ಗೂ ಮಚ್ಚೆ ಇದೆ. ಡಬಲ್ ಧಮಾಕ. ಎಲ್ಲಿದೆ ಮಚ್ಚೆ? ನಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋ ಮಚ್ಚೆ ಇದೆ, ಪ್ರೇಮ ಅನ್ನೋ ಮಚ್ಚೆ ಇದೆ. ಒಬ್ರಿಗೊಬ್ರು ಜೀವ ಕೊಡುವಷ್ಟು ಪ್ರೀತಿ ಇದೆ. ಅಬ್ಬಬ್ಬಬ್ಬಬ್ಬ, ಕಲಿಯುಗದ ರಾಮ ಸೀತೆ. ಹಾಗೆ ಅನ್ಕೋ ಬಾಮಿ. ನಮ್ಮಿಬ್ಬರ ಮಧ್ಯೆ ಎಷ್ಟೊಂದು ಪ್ರೀತಿ ಇರಬೇಕಾದ್ರೆ ಈ ಜಗಳ ಸಣ್ಣತನಕ್ಕೆಲ್ಲ ಜಾಗನೇ ಇಲ್ಲ ಕಣೋ. ಒಂದು ವೇಳೆ ಇದ್ರೂ ಅದು ಕ್ಷಣಿಕ ಮಾತ್ರ ಅಷ್ಟೇ. ಹೋಗಿ ಹೋಗಿ ನಿನ್ಗೆ ಹೇಳ್ತಾ ಇದ್ದೀನಲ್ಲ, ಒಂದು ಟಿಪಿ ಚಾಚಿ ತಂದು. ಬಾಮ ಇದೆಲ್ಲ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ. ನನಗೆ ಇವಾಗ ಆಫೀಸ್ ಲೇಟ್ ಆಗ್ತದೆ, ನಾನು ಬರ್ತೀನಿ. ಇನ್ನೊಂದು ಪ್ರಶ್ನೆ ಇದೆ ಕಣ. ಹೋಗಲೇ. ನನಗೂ ಮುಂದಕ್ಕೆ ಯೂಸ್ ಆಗುತ್ತೆ. ಟಿಪ್ಸ್ ಕೇಳಿದ್ರೆ ಹೇಳಲ್ಲ ಅಂತನಲ್ಲ, ಸ್ವಾರ್ಥಿ. ಇವಳು ನೋಡ್ತಿದ್ರೇನೆ ಗೊತ್ತಾಗತ್ತೆ ಇವ್ರ ಅತ್ತೆ ಗೊತ್ತಿಲ್ದೇನೆ ಈ ದುಡ್ಡನ್ನ ತಂದು ಕೊಟ್ಟಿದ್ದಾಳೆ ಅಂತ. ಅದೇನೋ ದೊಡ್ಡದಾಗ ಹೇಳ್ತಿದ್ರಲ್ಲ, ನಮ್ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು ಅಂತ. ಈಗ ಗೊತ್ತಾಯ್ತಾ ಇವಳು ಏನು ಅಂತ? ಮನುಷ್ಯರು ಅಂದ್ಮೇಲೆ ಎಲ್ರೂ ಒಂದೇ. ಮೋಸ ಸುಳ್ಳು ವಂಚನೆ ಒಂದಲ್ಲ ಒಂದ್ ಟೈಮಿಗೆ ಮಾಡೇ ಮಾಡ್ತಾರೆ. ದಿವ್ಯಾ, ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀನ್ ಯಾಕೆ ಅಡ್ಬಾಯ್ ಆಗ್ತೀಯಾ? ಸತ್ಯ ಅವರೇ, ನೀವು ಹೇಳಿ, ಮನೇಲಿ ಹೇಳಿಲ್ವಾ ನೀವು? ನೋಡಿ,
ನೀವು ಅಂದ್ಕೊಂಡ ಹಾಗೆ ನಮಗೇನಿಲ್ಲಿ ಕಷ್ಟ ಇಲ್ಲ, ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಕೊಡಬೇಡಿ ಅನ್ನೋದಕ್ಕೆ ನಾನು ಯಾರೂ ಅಲ್ಲ. ಇದು ನಿಮ್ಮನೆ, ನಿಮ್ಮಿಷ್ಟ. ಆದರೆ ನಿಮಗೆ ಕಷ್ಟ ತಗೊಂಡು ಇಲ್ಲಿಗೆ ಸಹಾಯ ಮಾಡಬೇಡಿ. ಸತ್ಯನ ಮಾತು ಕೇಳು. ಅಲ್ಲ, ನಮಗೋಸ್ಕರ ನಿನ್ನ ಬದುಕನ್ನು ಕಷ್ಟದಲ್ಲಿ ದುಡ್ಕೋಬೇಡ. ಬೇಜಾರಾಗಲ್ವೇನೆ? ಸತ್ಯ, ನಂಗೆ ಸ್ವಲ್ಪ ಮಾತಾಡೋದಕ್ಕೆ ಬಿಡ್ತೀರಾ? ಅಲ್ವೇ, ಎಷ್ಟೊಂದು ಗಂಭೀರವಾಗಿ ವಿಷಯ ನಡೀತಾ ಇದ್ರು, ನೀನು ಸುಮ್ಮನೆ ಇದ್ರೆ ಏನೇ ಅರ್ಥ? ನನಗೆ ನಿಮ್ಮ ಎಲ್ಲರ ಆತಂಕ ಅರ್ಥ ಆಗುತ್ತೆ. ನಾನು ಈ ವಿಷಯನ ನನ್ನ ಅತ್ತೆ ಹತ್ರ ಮಾತಾಡಿದ್ದೀನಿ. ಉಗ್ದು ಉಪ್ಪಿನಕಾಯಿ ಹಾಕಿದ್ರಾ? ಜಾನಕಿ, ಅವಳ ಮೂತಿ ಮೇಲೆ 4 ಬಾರ್ಸೆ, ಎಲ್ಲದಕ್ಕೂ ಮೂಗು ತುರ್ಸ್ಕೊಂಡ್ ಬರ್ತಾಳೆ. ದಿವ್ಯಕ್ಕ, ನೀನ್ ಸ್ವಲ್ಪ ಆರಾಮಾಗಿರು, ಮಾತಾಡ್ತಾ ಇದ್ದೀನಿ ತಾನೆ. ಗಿರ್ಜಮ್ಮ, ಅತ್ತೆ ಹತ್ರ ನಾನೀ ವಿಷಯ ಮಾತಾಡಕ್ ಹೋದಾಗ ನನಗೂ ಸ್ವಲ್ಪ ಅಳಕಿತ್ತು, ಅತ್ತೆ ಏನ್ ಅನ್ಬಿಡ್ತಾರೋ ಅಂತ. ಆದ್ರೆ ನನ್ನ ಅತ್ತೆ ಏನಂದ್ರು ಗೊತ್ತಾ? ತವ್ರ ಮನೆಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಿನ್ನನ್ನು ಸಾಕಿ ಬೆಳೆಸಿ ನಮ್ಮ ಕೈ ಕೊಟ್ಟಿದ್ದಾರೆ. ಆದರೆ ಅವರು ನಿನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹಿಂದೆ ಮುಂದೆ ನೋಡದೆ ನಿನ್ನನ್ನು ಮದುವೆ ಮಾಡಿ ನಮ್ಮ ಮನೆಗೆ ಕಳಿಸಿದ್ರು. ಇಂಥ ಸಮಯದಲ್ಲೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಸೀತಮ್ಮಂದು ಎಷ್ಟು ದೊಡ್ಡ ಮನಸ್ಸು ಕಣೆ. ಅದಕ್ಕೆ ಅವ್ರನ್ನ ಕೋಟೆ ಮನೆ ಯಜಮಾನಿ ಅನ್ನೋದು. ಒಂದು ದೊಡ್ಡ ಮನೆತನ ಇದನ್ನೆಲ್ಲ ನಡ್ಸ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ಏನೇ? ಅವ್ರಿಗೆ ವಿಶಾಲವಾದ ಹೃದಯ ಇರಬೇಕು. ಇಲ್ಲದೆ ಹೋದರೆ ಇದೆಲ್ಲ ಸಾಧ್ಯ ಇಲ್ಲ ಬಿಡು. ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ತವ್ರ ಮನೆ ಜೊತೆಗಿನ ಸಂಬಂಧನ ಕಡ್ದು ಹಾಕ್ಬಿಡ್ತಾರೆ ಕಣೆ. ಆದರೆ ಸೀತಮ್ಮ ಹಾಗಲ್ಲ. ಎರಡೂ ಕಡೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನಿಜ ಜಾನಕಿ, ಸೊಸೆಗೆ ಹೇಳಿ ನೀನು ಹೋಗಿತ್ತು ಅವ್ರ ಮನೆಗೆ ದುಡ್ಡು ಕೊಟ್ಪ ಅಂತ ಹೇಳೋದು ಎಂಥ ದೊಡ್ಡ ವಿಷಯ. ಅವ್ರ ಸಂಸ್ಕಾರ ದೊಡ್ಡದು. ನಿಜ ಗಿರ್ಜಮ್ಮ, ನನ್ನ ಪುಣ್ಯ ನಾನು ಅಂಥ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ. ನನಗೇನಾದ್ರೂ ಅವಾರ್ಡ್ ಗಿವಾರ್ಡ್ ಕೊಡೋ ಅವಕಾಶ ಕೊಟ್ರೆ ನನ್ನ ಅತ್ತೆಗೆ ನಾನು ಬೆಸ್ಟ್ ಅತ್ತೆ ಅವಾರ್ಡ್ ಕೊಡೋದು. ಅವರಿಗಷ್ಟೇ ಅಲ್ಲ ಕಣೆ, ನೀನು ಕೂಡ ಬೆಸ್ಟ್ ಸೊಸೆನೆ. ಅವ್ರ ಕೋಪ ಕರಗಿಸಿ ಅವ್ರ ಮನಸ್ಸು ಗೆದ್ದು ಈಗ ಅತ್ತೆ ಸೊಸೆ ಅಂದರೆ ತಾಯಿ ಮಗಳ ಥರಾನೇ ಇರಬೇಕು ಅಂತ ಪ್ರಪಂಚಕ್ಕೆ ತೋರಿಸ್ತಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಬೇಕೇನೆ? ಅಷ್ಟೇ ಅಲ್ಲ ಸತ್ಯ, ಮದುವೆ ಆದ ಕೂಡಲೇ ತವ್ರನ್ನ ಮರೆತು ತಮ್ಮ ಸುಖ ಸಂಭ್ರಮದಲ್ಲೇ ತೇಲಾಡ್ತಾ ಇರ್ತಾರೆ. ಆದರೆ ನನ್ನ ಕಂದ, ನೀನು ಹಾಗೆ ಮಾಡಲಿಲ್ಲ. ತವ್ರಿನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ಯಲ್ಲ, ನಿನಗೆ ಬೆಸ್ಟ್ ಮಗಳು ಪ್ರಶಸ್ತಿ. ಅಮ್ಮ, ಒಂದೇ ಹೊಟ್ಟೆಯಲ್ಲಿ 2 ಥರ ಮಕ್ಕಳು ಹುಟ್ಟೋದು ಎಷ್ಟು ವಿಚಿತ್ರ ಅಲ್ವಾ? ನಮ್ಮ ಸತ್ಯಕ್ಕ ಅತಿ ವೃಷ್ಟಿ, ಆದರೆ ಇನ್ನೊಬ್ಳು ಅನಾವೃಷ್ಟಿ. ಏಯ್, ನನ್ನ ವಿಷಯಕ್ಕೆ ಯಾಕೆ ಬರ್ತೀಯಾ? ಕೊಡ್ತಿರೋದು ಜುಜ್ಬಿ 15,000 ಅಷ್ಟೇ. ಏನೋ ಲಕ್ಷ ಕೊಡ್ತಿದ್ದಾರೆ ಅನ್ನೋ ಥರ ಬಿಲ್ಡಪ್ ಕೊಡ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ. ದಿವ್ಯಕ್ಕ, ಪ್ರಪಂಚದಲ್ಲಿ ಜುಜುಬಿ ಅಂತ ಯಾವುದೂ ಇಲ್ಲ.
ಹಾಗೇನಾದರೂ ಇದ್ದರೆ ಅದು ನಿನ್ನ ಯೋಚನೆ, ನಿನ್ನ ವ್ಯಕ್ತಿತ್ವ ಅಷ್ಟೆ. ದುಡ್ಡನ್ನ ಲಕ್ಷ್ಮಿ ಅಂತ ಹೇಳ್ತೀವಿ, ಅದು ಹೆಚ್ಚೋ ಕಡಿಮೆನೋ ಮೊದಲು ಅದಕ್ಕೆ ಗೌರವ ಕೊಡೋದನ್ನ ಕಲಿಬೇಕು. ಹೋಗಿ ಹೋಗಿ ಅವಳಿಗೆ ಇದನ್ನೆಲ್ಲ ಹೇಳ್ತೀಯಲ್ಲ ಸತ್ಯ, ಅವಳ ತಲೆಗೆ ಇದನ್ನೆಲ್ಲ ಎಲ್ಲಿ ಹೋಗುತ್ತೆ? ಇಷ್ಟು ದಿನ ಸುಪ್ರೀತಾ ಸುಪ್ರಸನ್ನ ವರದೋ ಭವತು ಅಂತ ಕೂತಿದ್ಲು, ದುಡ್ಡನ್ನ ಕಾಲು ಕಸವಾಗಿ ಮಾಡ್ತಿದ್ಲು. ಈಗ ಅವಳೇ ಕಸವಾಗಿ ಕೂತಿದ್ದಾಳೆ. ದಿವ್ಯಕ್ಕ, ನೀನು ನಿನ್ನ ದುರಹಂಕಾರ ಬಿಟ್ರೆ ನೀನು ಒಂದು ಒಳ್ಳೆ ಬದುಕು ಕಟ್ಕೊಳ್ಳೋ ಅವಕಾಶ ಇದೆ ಕಣೆ. ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡು. ಈಗಲಾದರೂ ನೀನು ಒಣ ಜಂಬ ಬಿಡು. ಸಾಕು ನಿಲ್ಸೆ, ಬಿಟ್ರೆ ಭಾಷಣ ಮಾಡ್ತಾನೆ ಇರ್ತೀಯ. ಇದು ನನ್ನ ಲೈಫು, ನನ್ನ ರೂಲ್ಸು. ಮ್ಯಾಪ್ ಹಿಡ್ಕೊಂಡು ಹಿಂಗೆ ಹೋಗು ಅಂತ ಹೇಳಕ್ ನೀನ್ ಅವಳೆ ದೊಡ್ಡದಾಗಿ ಬಂದ್ಬಿಡ್ತೀಯ ಇಲ್ಲಿಗೆ.